ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಕೋಕಾ-ಕೋಲಾ ಇಂಡಿಯನ್ ಬಾಟ್ಲಿಂಗ್ ಕಂಪನಿ IPO. ಕೋಕಾ-ಕೋಲಾ ಅವರು ಡಿಸೈಡ್ ಮಾಡ್ತಾ ಇದ್ದಾರೆ, ಅವರ ಇಂಡಿಯನ್ ಬಾಟ್ಲಿಂಗ್ ಯೂನಿಟ್ ಇದೆ, ಅಂದರೆ ಅವರು ಇಂಡಿಯಾದಲ್ಲಿ ಅವರ ಒಂದು ಪ್ರೊಡಕ್ಷನ್ ಎಲ್ಲಿ ಮಾಡ್ತಾರೆ, ಹಿಂದೂಸ್ತಾನ್ ಕೋಕಾ-ಕೋಲಾ ಬೆವರೇಜಸ್ ಕಂಪ್ನಿ ಅಂತಿದೆ. ಆ ಕಂಪ್ನಿದು IPO ಮಾಡಬೇಕಂತ ಒಂದು ಯೋಚನೆ ಮಾಡ್ತಾ ಇದ್ದಾರೆ. 8,800 crores ಬರ್ತು. ಅದು ಆದರೆ ನೆಕ್ಸ್ಟ್ ಇಯರ್ ಆಗ್ಬೋದು ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಹಿಂದೂಸ್ತಾನ್ ಕೋಕಾ-ಕೋಲಾ ಬೆವರೇಜಸ್ಸು ಇದೊಂದು ಬೆಂಗಳೂರು ಹೆಡ್ ಕ್ವಾರ್ಟರ್ಸ್ ಇರೋ ಕಂಪ್ನಿ. 14 ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಇದೆ ಅಕ್ರಾಸ್ 12 ಸ್ಟೇಟ್ಸು ಆ್ಯಂಡ್ 236 ಡಿಸ್ಟ್ರಿಕ್ಟ್ಸ್ ಇನ್ ಸದರ್ನ್ ಆ್ಯಂಡ್ ವೆಸ್ಟರ್ನ್ ಇಂಡಿಯಾ. ನ್ಯೂಸ್ ನಂಬರ್ 2, ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ರಿಂಗ್ ರೋಡ್ ಅಪ್ರೂವ್ಡ್. ಕರ್ನಾಟಕ ಕ್ಯಾಬಿನೆಟ್ ಅವರು ಲಾಂಗ್ ಪೆಂಡಿಂಗ್ ಏನು ಪೆರಿಫೆರಲ್ ರಿಂಗ್ ರೋಡ್ ಪ್ರಾಜೆಕ್ಟ್ ಅಂತಿತ್ತು, ಅದನ್ನು ಈಗ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಮಾಡಿ ಅದನ್ನು ಅಪ್ರೂವಲ್ ಕೊಟ್ಟಿದ್ದಾರೆ. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಅವರು ಹೇಳಿದ್ದಾರೆ, 117 ಕಿಲೋಮೀಟರ್ದು ಇದು ಒಂದು ರೋಡು ತುಮಕೂರು ರೋಡ್ ಟು ಮೈಸೂರು ರೋಡು ಕನೆಕ್ಟ್ ಆಗುತ್ತೆ ವಯಾ ಯಲಹಂಕ ಆ್ಯಂಡ್ ಎಲೆಕ್ಟ್ರಾನಿಕ್ ಸಿಟಿ. ಹಾಗೂ ಇದು 2 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತಾ ಅಂತ ಹೇಳಿದ್ದಾರೆ. ಇದರಿಂದ ಟ್ರಾಫಿಕ್ ಕಂಜೆಷನ್ ಬೆಂಗಳೂರಲ್ಲಿ ಕಮ್ಮಿ ಆಗ್ಬೋದು ಬೈ ಅಪ್ ಟು 40% ಅಂತ ಎಸ್ಟಿಮೇಟ್ ಇದೆ. ಈ ರೋಡು BDA ಅಂದರೆ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಬಿಲ್ಡ್ ಮಾಡ್ತಾರೆ. ಟೋಲ್ ರೋಡ್ ಆಗಿರ್ತದೆ. ಹಾಗೂ ಇದರಲ್ಲಿ ಮೆಟ್ರೋ ಫ್ಯೂಚರಲ್ಲಿ ಏನಾದರೂ ಆ ರೋಡಲ್ಲಿ ಬರಬೇಕಂದ್ರೆ ಅದಕ್ಕೂ ಸ್ಪೇಸ್ ಬಿಟ್ಟಿರ್ತಾರೆ. ಗೌರ್ಮೆಂಟು 27,000 ಕೋಟಿ ಲೋನನ್ನು ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ತಗೊಳ್ತಾರೆ ಅಂತ ಹೇಳಿದ್ದಾರೆ. ಆದರೆ 10,000 ಕೋಟಿಲೂ ಈ ಪ್ರಾಜೆಕ್ಟ್ ಮುಗಿಬೋದು, ಡಿಪೆಂಡಿಂಗ್ ಆನ್ ದ ಕಾಂಪನ್ಸೇಷನ್ ಫಾರ್ ಲ್ಯಾಂಡ್ ಅಕ್ವಿಸಿಷನು ಆ ಒಂದು ರೋಡಿಗೆ. ನ್ಯೂಸ್ ನಂಬರ್ 3, ಮೂರತ್ ಟ್ರೇಡಿಂಗ್ ಆನ್ 21st October at 1:45 PM. NSE ಅವರು 1 ಅವರ್ದು ಸ್ಪೆಷಲ್ ಮೂರತ್ ಟ್ರೇಡಿಂಗನ್ನು ಅಕ್ಟೋಬರ್ 21ನೇ ತಾರೀಕು ದೀಪಾವಳಿ ದಿವಸ ಅವರು ಶೆಡ್ಯೂಲ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದು ನಿಮಗೆ ಗೊತ್ತಿದ್ದಾಗೆ ಒಂದು ಆಸ್ಪಿಷಿಯಸ್ ದಿವಸ. ದೀಪಾವಳಿ ಟೈಮಲ್ಲಿ ಒಳ್ಳೆ ಏನಾದರೂ ಒಂದು ಗೋಲ್ಡು ಅಥವಾ ಸ್ಟಾಕ್ಸ್ ಪರ್ಚೇಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಅಂತ ಒಂದು ನಂಬಿಕೆ. ಈ ಮೂರತ್ ಟ್ರೇಡಿಂಗ್ ಟೈಮು 1:45 PM to 2:45 PM. 22ನೇ ತಾರೀಕು ಅಕ್ಟೋಬರು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಿಗೆ ರಜೆ ಆಗಿರ್ತದೆ. ನ್ಯೂಸ್ ನಂಬರ್ 4, ವೀಕ್ ಪೀರಿಯಡ್ ಫಾರ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸು. ಲಾಸ್ಟ್ ದೀಪಾವಳಿಯಿಂದ ಈ ದೀಪಾವಳಿ ನೋಡಿದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸು ಆ್ಯಕ್ಚುಲಿ ಏನು ರಿಟರ್ನ್ಸ್ ಕೊಟ್ಟಿಲ್ಲ, -3.6% ಕೊಟ್ಟಿದೆ. ಇದು ಫಸ್ಟ್ ಟೈಮು ನೆಗೆಟಿವ್ ರಿಟರ್ನ್ಸ್ ಬಂದಿದ್ದು ಲಾಸ್ಟ್ 6 ಇಯರ್ಸಲ್ಲಿ. ಹಾಗೂ ಇದೇ ಟೈಮಲ್ಲಿ ನಿಫ್ಟಿ 50 ಇಂಡೆಕ್ಸು 5% ರ್ಯಾಲಿ ಆಯಿತು. ಹಾಗೂ ಈ ಸ್ಮಾಲ್ ಕ್ಯಾಪ್ 100 ಇಂಡೆಕ್ಸಿಗೆ ಇದು ವರ್ಸ್ಟ್ ದೀಪಾವಳಿ ಸಿನ್ಸ್ ಲಾಸ್ಟ್ 6 ಇಯರ್ಸು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ರಿಲಯನ್ಸ್ ಇಂಡಸ್ಟ್ರೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸು ಇವತ್ತು ಸಾಯಂಕಾಲ ಅನೌನ್ಸ್ ಆಗುತ್ತೆ. ಹಾಗೂ ಶೇರ್ಸು ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ಇನ್ಫೋಸಿಸು, HCL, ವಿಪ್ರೋ ಹಾಗೂ ಟೆಕ್ ಮಹೀಂದ್ರ ಅಲ್ಲಿ ಜುಲೈ ಟು ಸೆಪ್ಟೆಂಬರ್ ಕ್ವಾರ್ಟರಲ್ಲಿ ಆ್ಯಕ್ಚುಲಿ ನೆಟ್ ಹೈರಿಂಗ್ ಆದ್ರೂ ಬಿಕಾಸ್ ಆಫ್ TCS ಅಲ್ಲಿ 19,700 ಜನ ಕಂಪ್ನಿಯಿಂದ ತೆಗೆದಿದ್ದಾರೆ. ಸೊ ಅದರಿಂದ ಏನಾಗಿದೆ ಅಂದರೆ ಟಾಪ್ 5 IT ಕಂಪ್ನೀಸು ಇಂಡಿಯಾದಲ್ಲಿರೋದು ಟೋಟಲ್ಲು ಈ ಒಂದು 3 ತಿಂಗಳದು ಕ್ವಾರ್ಟ್ರಲ್ಲಿ ಜುಲೈ ಟು ಸೆಪ್ಟೆಂಬರ್ಲಿ ಬರೀ 2,686 ಎಂಪ್ಲಾಯೀಸನ್ನು ಅವರು ನೆಟ್ಟಾಗಿ ಹೈರ್ ಮಾಡಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿಗೆ ಇನ್ನೊಂದು ಪಾಸಿಟಿವ್ ದಿವಸ 125 ಪಾಯಿಂಟ್ಸ್ ಅಪ್ಪು, 25,710ಗೆ ಬಂತು, 0.48% ಅಪ್ಪು. ಸೆನ್ಸೆಕ್ಸು 485 ಪಾಯಿಂಟ್ಸ್ ಅಪ್ಪು, 83,952 ಕ್ಲೋಸ್ ಆಯಿತು. ಇವತ್ತೂ ಒಂದು ಒಳ್ಳೆಯ ದಿವಸ ಮಾರ್ಕೆಟಿಗೆ. ಹಾಗೂ ಈ ಒಂದು ಲೆವೆಲಿಂದ ಲೈಫ್ ಟೈಮ್ ಹೈ ಅರೌಂಡ್ 26,200 ಏನಿದೆ ಅದು ಬರೀ 2% ಅವೇ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಏಷ್ಯನ್ ಪೇಂಟ್ಸ್ 4.07% ಅಪ್ಪು, ಮ್ಯಾಕ್ಸ್ ಹೆಲ್ತ್ ಕೇರ್ 2.33% ಅಪ್ಪು, ಭಾರತಿ ಏರ್ಟೆಲ್ 2.27% ಅಪ್ಪು. ಟಾಪ್ ಲೂಸರ್ಸು ವಿಪ್ರೋ 5.09% ಡೌನು, ಇನ್ಫೋಸಿಸ್ 2.07% ಡೌನು, HCL ಟೆಕ್ 1.9% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಪವರ್ 5.47% ಅಪ್ಪು, TVS ಮೋಟರ್ಸ್ 2.17% ಅಪ್ಪು, ಟೊರೆಂಟ್ ಫಾರ್ಮಾ 1.43% ಅಪ್ಪು. ಟಾಪ್ ಲೂಸರ್ಸು ಸಂವರ್ಧನ ಮದರ್ಸನ್ 2.4% ಡೌನು, ಅದಾನಿ ಗ್ರೀನ್ ಎನರ್ಜಿ 2.23% ಡೌನು, PNB 2.08% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,010 ಸ್ಟಾಕು ಕಮ್ಮಿ ಆಗಿದ್ದು 1,805, ಸೊ 36% ಅಪ್ಪು, 64% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 997 crores ನೆಟ್ ಪರ್ಚೇಸಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 4,076 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 13,277 per ಗ್ರಾಮು, ಸಿಲ್ವರ್ 193.9 per gram. Point number 7, today's rupee value
$1 87.97 rupees, €1 102.94. Point number 8, stocks near 52-week high. Maruti Suzuki 52-week high 16,549, closing 16,401. Nestle India 1,312 52-week high, closing 1,290. Apollo Hospitals 8,030 52-week high, closing 7,902. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 2.6% ಡೌನು, ಜಪಾನ್ 1.52% ಡೌನು, ಜರ್ಮನಿ 2.05% ಡೌನು, ಫ್ರಾನ್ಸ್ 0.61% ಡೌನು, UK 1.3% ಡೌನು ಹಾಗೂ ನ್ಯಾಸ್ಡ್ಯಾಕು 0.47% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.